ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾವು ಯಾರು ಯೂಟ್ಯೂಬ್ ಚಾನಲ್ನ ಪ್ರೊಫೆಷ್ನಲ್ ಆಗಿ ಮತ್ತು ಫುಲ್ ಟೈಮ್ ಆಗಿ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರೋ ಅವರಿಗೆ ಈ ವಿಡಿಯೋ ತುಂಬ ಉಪಯುಕ್ತವಾಗುತ್ತೆ. ಯಾಕಪ್ಪ ಅಂತ ಅಂದರೆ, ನಾವು ಮನೆ ಕಟ್ಟುವಾಗ ಹೇಗೆ ಪಾಯ ಅನ್ನೋದು ಮುಖ್ಯವಾಗುತ್ತೋ ಅದೇ ರೀತಿ ನಾವು ಯೂಟ್ಯೂಬ್ ಚಾನಲ್ನ ಪ್ರೊಫೆಷ್ನಲ್ ಆಗಿ ತಗೋತೀವಿ, ನಾವು ಫುಲ್ ಟೈಮ್ ಆಗಿ ಮಾಡ್ತೀವಿ ಅನ್ನೋರಿಗೆ ನಾನು ಹೇಳೋ ಈ 3 ಸ್ಟೆಪ್ಸ್ ತುಂಬ ಅತಿ ಮುಖ್ಯವಾಗುತ್ತೆ. ಆದ್ದರಿಂದ ಈ ವೀಕ್ಷಕರೇ, ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ನಿಮಗೆ ಇದು ಅತಿ ಜಾಸ್ತಿ ವಿಡಿಯೋನ ನಾನು ಹೇಳ್ಕೊಂಡು ಹೋಗೋದಿಲ್ಲ, 2 ನಿಮಿಷದಲ್ಲಿ ಮುಗಿಸ್ತೀನಿ. ಆ 3ನ ನೀವು ಮುಖ್ಯವಾಗಿ ನೀವು ಮಾಡ್ಕೊಳ್ಳಿ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಗ್ರೋತ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಮೊದಲನೇ ಪಾಯಿಂಟ್ ಏನಪ್ಪ ಅಂತ ಅಂದರೆ, ನಾವು ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತೀವಿ ಅಂತ ಅಂದರೆ ಯಾವುದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡ್ತೀವಿ ಅನ್ನೋದನ್ನು ಮೊದಲು ತಿಳ್ಕೊಂಡು, ಇವಾಗ ಎಕ್ಸಾಂಪಲ್ ಅಡುಗೆ ಸಂಬಂಧಪಟ್ಟಂಥ ವಿಡಿಯೋ ಮಾಡ್ತೀವಿ, ಇಲ್ಲ ಟೆಕ್ನಾಲಜಿ ಸಂಬಂಧಪಟ್ಟಂಥ ವಿಡಿಯೋ ಮಾಡ್ತೀವಿ, ಬೇರೆ ಯಾವುದೇ ರೀತಿ ನೀವು ವಿಡಿಯೋ ಮಾಡ್ತೀವಿ ಅಂತ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಹೆಸರನ್ನು ನೀವು ಮೊದಲೇ ಚೂಸ್ ಮಾಡ್ಕೋಬೇಕಾಗತ್ತೆ ಕ್ರಿಯೇಟ್ ಮಾಡುವ ಮೊದಲು. ಅದು ತುಂಬ ವೆಬ್ಸೈಟ್ಗಳಿದ್ದಾವೆ, ಬೇರೆ ವೆಬ್ಸೈಟ್ಗಳಲ್ಲಿ ಹೋಗಿ ಅದನ್ನು ಹುಡುಕಿ ನಾವು ತಗೋಬೋದು. ಬಟ್ ಅದನ್ನು ಹುಡುಕಿ ತಗೊಂಡ ಮೇಲೂ ಸಹ ಅದು ಇಲ್ಲಿ ಆ ಹೆಸರು ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಬೇರೆಯವ್ರು ಯೂಸ್ ಮಾಡಿದಾರೋ ಇಲ್ವೋ ಅನ್ನೋದು ಚೆಕ್ ಮಾಡ್ಕೋಬೇಕಾಗುತ್ತೆ. ಅದೆಲ್ಲ ಇನ್ನೊಂದು ವೀಡಿಯೋದಲ್ಲಿ ನಾನು ನೆಕ್ಸ್ಟ್ ವಿಡಿಯೋ ಮಾಡಬೇಕಾದ್ರೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನು ಮತ್ತೊಂದು ವೀಡಿಯೋದಲ್ಲಿ. ಬಟ್ ಇವಾಗ ಮುಖ್ಯವಾಗಿ ಬೇಕಾಗಿರೋದು ಏನು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೇನೆ. ಮೊದಲು ನಾವು ಏನು ಯಾವುದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಮಾಡ್ತೀವಿ, ಆ ವಿಡಿಯೋಗೆ ಸಂಬಂಧಪಟ್ಟಂಥ ಹೆಸರನ್ನು ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಆ ಒಂದು ಹೆಸರನ್ನು ರೆಡಿ ಮಾಡಿಕೊಂಡು ಅದು ವೆಬ್ಸೈಟಲ್ಲಿ ಮತ್ತು ಯೂಟ್ಯೂಬಲ್ಲಿ ಹೋಗಿ ಆ ಹೆಸರು ಬೇರೆ ಯಾರನ್ನು ಯೂಸ್ ಮಾಡಿದಾರೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು, ಯಾರು ಯೂಸ್ ಮಾಡಿಲ್ವೋ ಅಂಥ ಹೆಸರನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಎರಡನೇದು ಜಿಮೇಲ್ ಅಕೌಂಟ್ ಅನ್ನೋದು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಂದ್ರೆ ಬೇಕೇ ಬೇಕು. ಈಗ ಯಾರೆಲ್ಲ ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಾ ಇದ್ದೀರಾ ಅವ್ರ ಹತ್ರ ಎಲ್ಲ ನಾರ್ಮಲಾಗಿ ಒಂದು ಜಿಮೇಲ್ ಅಕೌಂಟ್ ಇದ್ದೇ ಇರುತ್ತೆ. ಬಟ್ ಅದೇ ಜಿಮೇಲ್ ಅಕೌಂಟ್ನ ನೀವು ಯಾವತ್ತೂ ಸಹ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಾದ್ರೆ ನಿಮ್ಮ ಪರ್ಸ್ನಲ್ ಜಿಮೇಲ್ ಅಕೌಂಟನ್ನು ಕೊಡೋದಕ್ಕೆ ಹೋಗಬೇಡಿ. ಏಕೆಂತಂದರೆ, ನೀವು ಮುಂದೆ ಯಾವುದೇ ರೀತಿ ಮುಂದಿನ ದಿನಗಳಲ್ಲಿ ನೀವು ವ್ಯವಹರಿಸಬೇಕಾದ್ರೆ ನೀವು ಮಾಡುವಂಥ ಯೂಟ್ಯೂಬ್ ಚಾನಲ್ಗೆ ಸಪ್ರೇಟ್ ಆದಂಥ ಒಂದು ಮೇಲ್ ಐ ಡಿ ಇತ್ತು ಅಂದರೆ ಅದು ನಿಮಗೆ ವ್ಯವಹರಿಸೋದಕ್ಕಾಗಲಿ ಮತ್ತು ಯೂಟ್ಯೂಬ್ ಚಾನಲ್ಗಳಿಂದ ಬಂದಂಥ ಯಾವುದೇ ಮೆಸೇಜ್ಗಳಿಗೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಏನು ಅಂತ ಅನ್ನೋದು. ಆದ್ದರಿಂದ ಯಾರೇ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋ ಮೊದಲು ಫಸ್ಟ್ ಹೆಸರು ಏನು ಕ್ರಿಯೇಟ್ ಮಾಡ್ಕೊಂಡಿರ್ತೀರೋ ಆ ಹೆಸರಿಗೆ ಸಂಬಂಧಪಟ್ಟ ಹಾಗೆ ಒಂದು ಯೂಟ್ಯೂಬ್ ಜಿಮೇಲ್ ಅಕೌಂಟನ್ನು ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಅದು ಸಹ ಮುಂದಿನ ವೀಡಿಯೋಗಳಲ್ಲಿ ನಾನು ಯಾವ ರೀತಿ ಜಿಮೇಲ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೂರನೇದಾಗಿ, ನೀವು ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡಬೇಕಾದ್ರೆ ಮೊಬೈಲ್ ನಂಬರ್ ಕೇಳುತ್ತೆ. ಆ ಮೊಬೈಲ್ ನಂಬರು ಸಹ ನೀವು ಸಪ್ರೇಟಾಗಿ ಒಂದು ಮೊಬೈಲ್ ನಂಬರ್ ತೊಗೊಳ್ಳೋದ್ರಿಂದ, ಮೂರನೇದು ನಾನು ಹೇಳ್ತಾರೆ 3ನೇ ಸ್ಟೆಪ್ಸು, ಇದಕ್ಕೆ ಒಂದು ಸಪ್ರೇಟ್ ಒಂದು ಮೊಬೈಲ್ ನಂಬರು ಇಟ್ಕೊಳ್ಳೋದ್ರಿಂದ ತುಂಬ ಉಪಯುಕ್ತ. ನಾನು ಇದನ್ನ ಹೇಳ್ತಾ ಇರೋದು ಯಾರಿಗೆ ಅಂತಂದರೆ, ಯಾರು ಫುಲ್ ಟೈಮ್ ಪ್ರೊಫೆಷ್ನಲ್ ಆಗಿ ಮಾಡ್ತೀವಿ ಅಂತ ಅನ್ಕೋತಾ ಇದ್ದೀರೋ ಅವರು ಈ 3 ಹಂತಗಳನ್ನು, ನಾನು ಏನು 3 ಸ್ಟೆಪ್ಸ್ ಹೇಳಿದ್ದೀನೋ ಈ 3ಅನ್ನು ಮೊದಲಿಗೆ ನೀವು ರೆಡಿ ಮಾಡ್ಕೊಳ್ಳಿ. ತದನಂತರ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು